ನಾವು ಬಂದುಬಿಟ್ಟು ಇಲ್ಲಿ ಧಾರೆ ಮುಹೂರ್ತ, ಹಾಲು ಇದು ಅಕ್ಷತೆ ಹಾಕಿ ಏನಾದರೂ ಹೇಳಬೇಕು ಅಂದರೆ ಅವ್ರ ಭಾಷೆನಲ್ಲೇ ಹಿಂಗೆ ಸನ್ನೆ ಮೂಲಕ ಹೇಳ್ತಾಳೆ. ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ನಾನು ಕೇಕ್ ಕಟ್ ಮಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಶ್ರೀಮತಿಯವರು ಸ್ಯಾರಿ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ನಾವು ಮೂವರು ರೆಡಿಯಾಗಿ ಹೊರಟಿದ್ದೀವಿ ಹೊರಗಡೆ. ಹೋಗೋದಕ್ಕೂ ಮುಂಚೆ ಇಲ್ಲಿ ನಮ್ಮ ಹೊಸ ಮನೆ ಹತ್ರ ಕೆಲಸ ನಡೀತಾ ಇದೆ. ಗಾರೆ ಕೆಲಸದವ್ರು ಬಂದವ್ರೆ. ಕೆಲಸ ಮಾಡ್ತವ್ರಲ್ಲ ಅವ್ರಿಗೆಲ್ಲ ತಿಂಡಿ ಕೊಡದೆ ಹೇಗೆ ಹೋಗೋಕ್ಕಾಗುತ್ತೆ. ಅದಕ್ಕೆ ನಮ್ಮ ಶ್ರೀಮತಿಯವರು ಬೆಳಿಗ್ಗೆ ಬೇಗ ಎದ್ದು ಅವ್ರಿಗೆಲ್ಲ ತಿಂಡಿ ರೆಡಿ ಮಾಡಿ, ಮಗಳನ್ನ ರೆಡಿ ಮಾಡಿ, ಅವರೂ ರೆಡಿಯಾಗಿ ಈಗ ಫಂಕ್ಷನ್ಗೆ ಹೊರಟಿದ್ದೀವಿ. ಹೋಗ್ತಾ ಹಾಗೆಯೇ ಇಲ್ಲಿ ಮನೆ ಹತ್ರ ಇವ್ರಿಗೆಲ್ಲ ತಿಂಡಿ ಕೊಟ್ಟು ಹೋಗೋಣ ಅಂತ ತಿಂಡಿ ತಂದು ಕೊಟ್ಟು ಹೊರಟಿದ್ದೀವಿ. ತುಂಬ ಹತ್ರದ ಫಂಕ್ಷನ್ನು, ರಾತ್ರಿನೇ ಹೋಗ್ಬೇಕಿತ್ತು. ಆದರೆ ಕೆಲಸಗಳಿದ್ದಿದ್ದರಿಂದ ಹೋಗೋಕ್ಕಾಗ್ತಿಲ್ಲ. ಈಗ ಹೊರಟಿದ್ದೀವಿ. ನಾವೀಗ ಮಧುಗಿರಿ ಟೌನಿಗೆ ಬಂದ್ವಿ. ಮದುವೆ ಬಂದು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಚೌಟ್ರಿ ಇದೆಯಲ್ಲ, ಇಲ್ಲಿ ನಡೀತಿರೋದು. ಜಾನ್ವಿ ವೆಡ್ಸ್ ರಮೇಶ್. ಈ ರಮೇಶ್ ಮದುವೆ ಗಂಡಿದ್ದಾನಲ್ಲ, ಅವ್ರು ಬಂದುಬಿಟ್ಟು ನಮ್ಮ ಶ್ರೀಮತಿಯವರ ತವರೂರು ರೆಡ್ಡಿಹಳ್ಳಿ, ಆ ಊರು. ನಮ್ಮ ಶ್ರೀಮತಿಯವ್ರಿಗೆ ಅಣ್ಣ ತಮ್ಮದಿರು ಆಗಬೇಕು ಅವರು. ಇಲ್ಲಿ ಮದುವೆ ನಡೀತಿದೆ, ಇಲ್ಲಿಗೆ ಬಂದಿದ್ದೀವಿ. ಬರ್ತಿದ್ದಂಗೆ ಗಣಪತಿ ಕಾಣಿಸಿದ್ರು. ಗಣಪ ಎಲ್ರಿಗೂ ಒಳ್ಳೇದು ಮಾಡಪ್ಪ. ನಾವು ಬರಬೇಕಾದ್ರೆ ಮತ್ತೆ ಇವರು ನಮ್ಮ ಶ್ರೀಮತಿ ಅವ್ರ ಅಣ್ಣ ಒಂದು 2-3 ಸಲ ಕಾಲ್ ಮಾಡಿದ್ದ, ನಮ್ಮ ಜಾಣೆಯವ್ರ ಕೃಷ್ಣ ಮಾಮ. ನೀವೆಲ್ಲ ಧಾರೆ ಮುಹೂರ್ತ ಮುಗಿದ ಮೇಲೆ ಬರ್ತೀರಾ, ಎಷ್ಟು ಲೇಟಾಗಿ ಬರ್ತಿದ್ದೀರಾ, ಬೇಗ ಬರ್ರಿ ಅಂತ. ನೋಡಿದ್ರಲ್ಲ, ನಮಗೂ ಅಲ್ಲೆಲ್ಲ ಕೆಲಸ ಎಷ್ಟೊಂದಿತ್ತು. ಮನೇಲೂ ಯಾರಾದರೂ ಇನ್ನೊಬ್ಬರು ಇದ್ದರೆ ಏನಾದರೂ ಮಾಡೋರು ಅಂದರೆ ನಮ್ಮ ಶ್ರೀಮತಿ ಅವ್ರಿಗೆ ಅತ್ತೆ ಯಾರಾದರೂ ಇದ್ದರೆ ಅವ್ರು ಏನಾದರೂ ಮಾಡ್ಕೊಂಡವ್ರ ಮನೆ ಕೆಲಸ ನಾವು ಬರ್ಬೋದಿತ್ತು. ಆದರೆ ಎಲ್ಲ ನಮ್ಮ ಶ್ರೀಮತಿಯವರು ಒಬ್ಬರೇ ಮಾಡಬೇಕಲ್ಲ, ಹಾಗಾಗಿ ಇಷ್ಟು ಲೇಟ್ ಆಯಿತು. ಮತ್ತು ನಾವು ಆ ಧಾರೆ ಮುಹೂರ್ತ ಹಾಲೋಯ್ತಾರಲ್ಲ, ಅಲ್ಲಿಗೆ ಬಂದ್ವಿ. ಬಂದು ನೋಡಿದ್ರೆ ಆಗಲೇ ಸುಮಾರು ಚೌಟ್ರಿನಲ್ಲಿ ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು. ಧಾರೆ ಮುಹೂರ್ತ ಮುಗಿಸ್ಕೊಂಡು ಎಲ್ಲ ಖಾಲಿ ಕಾಣ್ತಾ ಇದೆ ನೋಡಿ. ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣಿಸ್ಕೋತಾ ಇದ್ದಾರೆ. ಎಲ್ಲ ಖಾಲಿ ಚೇರ್ಗಳು. ನಾವೇ ಅನಿಸುತ್ತೆ ಲಾಸ್ಟಲ್ಲಿ, ನಮ್ಮ ಜೊತೆ ಒಂದು ಸ್ವಲ್ಪ ಜನ ಇದ್ದರು. ನಾವು ಬಂದು ಇಲ್ಲಿ ಹಾಲು ಇದು ಅಕ್ಷತೆ ಹಾಕಿ ಹೊಸ ಮದುಮಗಳಿಗೆ ಆಶೀರ್ವಾದ ಮಾಡಿದ್ವಿ. ನಾನು ನಮ್ಮ ಫ್ಯಾಮಿಲಿ ಜೊತೆ ಬಂದು ಧಾರೆ ಮುಹೂರ್ತಕ್ಕೆ ಹಾಲು ಇದು ಹೋದ್ಮೇಲೆ ನಮ್ಮ ಜಾಣೆಯವ್ರ ಕೃಷ್ಣ ಮಾಮ ಅಂದರೆ ನಮ್ಮ ಶ್ರೀಮತಿ ಅವ್ರ ಅಣ್ಣ, ನಾನಿನ್ನೂ ಧಾರೆ ಒಯ್ದಿಲ್ಲ, ಧಾರೆ ಒಯ್ಬೇಕು ಬರ್ರಿ ನನ್ನ ಜೊತೆ, ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ದ. ಸರಿ ಅಂತ ಹೇಳ್ಬಿಟ್ಟು ನಾನು ಅವನ ಜೊತೆ ಮತ್ತಿನ್ನೊಂದು ಸಲ 2ನೇ ಸಲ ಹಾಲು ಒಯ್ತಿದ್ದೀನಿ ನೋಡಿ. ಹಾಲು ಒಯ್ದಕ್ಕೆ ಬಂದಿದ್ದೀನಿ ಧಾರೆ ಒಯ್ಯೋದಕ್ಕೆ. ಅಂದರೆ ಈ ಮದುವೆ ಗಂಡಿದ್ದಾನಲ್ಲ, ಈ ಗಂಡು ನಮ್ಮ ಶ್ರೀಮತಿಯವರ ಅಣ್ಣ ಮತ್ತು ನಾನು ಸ್ವಲ್ಪ ದಿನ ಬೆಂಗಳೂರಲ್ಲಿದ್ದೆ ಮುಂಚೆ. ನಾವೆಲ್ಲ ರೂಮ್ಮೇಟ್ಸ್ ಆಗಿದ್ವಿ ಅವಾಗ, ಒಂದು ಸ್ವಲ್ಪ ಕೆಲವೊಂದು ವರ್ಷ ರೂಮ್ಮೇಟ್ಸ್ ಆಗಿದ್ವಿ. ಈ ಮದುವೆ ಗಂಡು ನನಗೂ ಸಹ ಪರಿಚಯನೇ. ಧಾರೆ ಒಯ್ದಾದ್ಮೇಲೆ ನಮ್ಮ ಶ್ರೀಮತಿಯವ್ರಿಗೆ ಅವರ ಪರಿಚಯದವರೆಲ್ಲ ಸಿಗ್ತಾಯಿದ್ರು, ಅವ್ರನ್ನೆಲ್ಲ ಮಾತಾಡಿಸ್ತಾಯಿದ್ರು. ಹಾಗೆಯೇ ಈ ಕಡೆ ನೋಡ್ರಿ, ಇಲ್ಲಿ ಫೋಟೋಗ್ರಾಫರು ಫೋಟೋ ತೆಗಿತಿದ್ದಾರೆ. ಇವರು ಬರೀ ಫೋಟೋ ತೆಗಿಯೋದು ಅಷ್ಟೇ ಅಲ್ಲ, ಕೆಲವೊಂದು ಸಲ ಈ ಮದುವೆಗೆ ಬಂದವರಲ್ಲಿ ಸ್ಟೇಟಸ್ ಹಾಕ್ಕೊಳೋದಕ್ಕೆ ಮೆಮೊರಿಗೆ ಅಂತ ಹೇಳಿ ಫೋಟೋ ತಕ್ಕೋತಾರಲ್ಲ ಮೊಬೈಲಲ್ಲಿ, ಆ ಥರ ಮೊಬೈಲಲ್ಲಿ ಫೋಟೋ ತಕ್ಕೊಡಿ ಅಂತ ಕೊಟ್ಟರು ಸಹ ಅವರು ಫೋಟೋ ತೆಗೆಯೋದ್ರ ಜೊತೆಗೆ ಈ ಕ್ಯಾಮ್ರಾಮೆನ್ಗಳು ಅವ್ರ ಮೊಬೈಲಲ್ಲೂ ಸಹ ಫೋಟೋ ತಕ್ಕೊಡ್ತಾರೆ. ಅವರ ವೃತ್ತಿ ಜೊತೆಗೆ ಪರೋಪಕಾರಿ ಕೆಲಸಗಳು ಸಹ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ಈ ವ್ಲಾಗ್ ಮಾಡಿ ತುಂಬ ದಿನಗಳೇ ಆಯಿತು. ಇಷ್ಟು ತಡವಾಗಿ ಯಾಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ, ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೀನಿ ಯಾಕೆ ಅಂತ ಕಾರಣನ. ಹಾಗಾಗಿ ಸ್ವಲ್ಪ ತಡ ಆಗಿದೆ, ಕ್ಷಮೆ ಇರಲಿ ಈ ಸಲ ಸಹ. ನಮ್ಮ ಶ್ರೀಮತಿಯವರು ಅವರ ಕ್ಲಾಸ್ಮೇಟ್ಸು, ಅವ್ರ ಫ್ರೆಂಡ್ಸು, ಅವರೆಲ್ಲ ಸಿಕ್ಕಿದ್ದಾರೆ. ಅವ್ರ ಜೊತೆ ಹೋಗಿ ಮಾತಾಡ್ತಾ ಕೂತ್ಬಿಟ್ರು. ಹೆಣ್ಮಕ್ಳು ಹಂಗೆ ಮಾತಕ್ಕೆ ಕೂತ್ಬಿಟ್ರೆ ಮಾತು ಅವರು ಬೇಗ ಮುಗಿಯಲ್ಲ ಅವ್ರ ಮಾತುಗಳು. ನನಗೂ ಇಲ್ಲೆಲ್ಲ ಸ್ವಲ್ಪ ಕೆಲವರು ಪರಿಚಯ ಇದ್ದಿದ್ದರಿಂದ ಪರವಾಗಿಲ್ಲ, ಅವರೆಲ್ಲ ಮಾತಾಡಿಸ್ತಾ ಹಂಗೆ ಟೈಮ್ ಹೋಯಿತು. ಇಲ್ಲ ಅಂದಿದ್ರೆ, ಯಾರೂ ಪರಿಚಯ ಇಲ್ಲ ಅಂದಿದ್ರೆ, ನಮ್ಮ ಶ್ರೀಮತಿಯವ್ರಿಗೆ ಅಷ್ಟೇ ಪರಿಚಯ ಇದ್ದರೆ ಇವರಷ್ಟೇ ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತ್ಕೋತಿದ್ರು. ನಾನು ಒಂಥರ ಹೇಗೆ ಅಂದರೆ ಅನಾಥನ ಥರ ನಿಂತ್ಕೋಬೇಕಿತ್ತು ಎಲ್ಲಾದರೂ ಒಂದು ಕಡೆ. ಆ ಕಡೆ ಅಮ್ಮ ಅವ್ರ ಪರಿಚಯದವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ರೆ, ಈ ಕಡೆ ಮಗಳು ನೋಡ್ರಿ ಅವರ ತಾತನ ಜೊತೆ ಮಾತಾಡ್ತಾ ಇದ್ದಾಳೆ. ತಾತ ಅಂದರೆ ನಮ್ಮ ಶ್ರೀಮತಿ ಇದ್ದಾರಲ್ಲ, ಅವರ ಅಪ್ಪ ಆಗಬೇಕು. ನಮಗೆ ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವರು ಅಂತಾರಲ್ಲ, ಅವರು ನಮ್ಮ ದೇವರು ಇವರು. ಇವ್ರಿಗೆ ಮಾತು ಬರೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಕೈ ಸನ್ನೆ ಬಾಯಿ ಸನ್ನೆ ಅಂತಾರಲ್ಲ, ಆ ಭಾಷೆಯಲ್ಲೇ ಮಾತಾಡಬೇಕು. ನಮ್ಮ ಜಾಣೆ ಮಗಳಿಗೂ ಮುಂಚೆ ಎಲ್ಲ ಏನೂ ಅರ್ಥ ಆಗ್ತಿರ್ಲಿಲ್ಲ. ಅವರು ಅವಾಗವಾಗ ನಮ್ಮ ಮನೆಗೆಲ್ಲ ಬಂದು ಹೋಗ್ತಿರ್ತಾರಲ್ಲ, ಆಗ ಎಲ್ಲ ಅವ್ರ ಭಾಷೆ ಕಲ್ತ್ಕೊಬಿಟ್ಟಿದ್ದಾಳೆ. ಏನಾದರೂ ಹೇಳಬೇಕು ಅಂದರೆ ಅವ್ರ ಭಾಷೆನಲ್ಲೇ ಹಿಂಗೆ ಸನ್ನೆ ಮೂಲಕ ಹೇಳ್ತಾಳೆ. ನಮ್ಮೂರಿಗೆ ಹೋಗೋಣ ಬಾ, ನಾವು ಹೊಸ ಮನೆ ಕಟ್ತಿದ್ದೀವಿ, ಮನೆ ನೋಡಿವಂತೆ ಬಾ ಅಂತೆಲ್ಲ ಹೇಳ್ತಾ ಇದ್ಲು ಅವ್ರ ಭಾಷೆನಲ್ಲೇ. ಅಂದರೆ ಅವ್ರದ್ದು ಕೈ ಸನ್ನೆ ಬಾಯಿ ಸನ್ನೆ ಏನೋ ಸನ್ನೆ ಇರುತ್ತಲ್ಲ, ಸ್ವಲ್ಪ ಕಲ್ತಿದ್ದಾಳೆಲ್ಲ ಅದೇ ಭಾಷೆನಲ್ಲೇ ಅವ್ರನ್ನ ಕರಿತಾ ಇದ್ಲು. ಹೀಗೆ ಮಾತಾಡ್ತಾ ಇದ್ಲು ಅವ್ರ ತಾತನ ಜೊತೆ. ಇವರ ಮಾತುಕತೆಗಳೆಲ್ಲ ಮುಗಿದ ಮೇಲೆ ಅಮ್ಮ ಮಗಳು ನನಗೆ ಸರ್ಪ್ರೈಸ್ ಕೊಡ್ತೀವಿ ಅಂತ ಶಾಕ್ ಕೊಟ್ಟರು. ಸರ್ಪ್ರೈಸಾ? ನಾವು ಬಂದಿರೋದು ಇದ್ಯಾರದ್ದು ಮದುವೆಗೆ ಬಂದಿದ್ದೀವಿ,
ಈ ಮದುವೆಯಲ್ಲಿ ನನಗೇನು ಸರ್ಪ್ರೈಸ್ ಕೊಡ್ಬೋದು ಇವರು ಅಂತ ಅಂದ್ಕೊಂಡೆ. ಆದರೆ ಇವರು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಈ ಚೌಟ್ರಿಯಿಂದ ಹೋಗ್ತೀವಲ್ಲ, ಅದಾದಮೇಲೆ ಒಂದು ಅರ್ಧ ಗಂಟೆ ಆಗುತ್ತೆ. ಆವಾಗ ನಾವು ನಿನ್ಗೊಂದು ಸರ್ಪ್ರೈಸ್ ಕೊಡ್ತೀವಿ ಅಂತ ಹೇಳ್ಬಿಟ್ರು. ನನ್ನ ತಲೆಗೊಂದು ಹುಳ ಬಿಟ್ಬಿಟ್ಟವ್ರೆ ಈ ಥರ ಹೇಳ್ಬಿಟ್ಟು. ಅದೇನು ಕೊಡ್ಬೋದಾ ನೋಡೋಣ ಸರ್ಪ್ರೈಸ್ನ. ಸರಿ ಅಂತ ಹೇಳಿ ಅಲ್ಲಿಂದ ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಿಗೆ ಬಂದರೆ ಪಂಕ್ತಿ ಎಲ್ಲ ಭರ್ತಿಯಾಗಿತ್ತು. ನಮ್ಮ ಕೃಷ್ಣ ಮಾಮ ನೋಡ್ರಿ ಮುಂಚೆನೇ ಬಂದುಬಿಟ್ಟು ನಮ್ಮನ್ನು ಬಂದುಬಿಟ್ಟು ಊಟಕ್ಕೆ ಕೂತ್ಬಿಟ್ಟವನೆ. ನಮ್ಮ ಕೃಷ್ಣ ಮಾಮ ಮತ್ತು ಅವ್ರ ಫ್ರೆಂಡ್ಸ್ ಬಂದಿದ್ದರು. ಸರಿ ನೀವು ಊಟ ಮಾಡಿರಿ, ನಾವು ವೆಯ್ಟ್ ಮಾಡಿ ಇನ್ನೊಂದು ಪಂಕ್ತಿಗೆ ಕೂತ್ಕೋತೀವಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಪಂಕ್ತಿ ಖಾಲಿ ಆದಮೇಲೆ ಇನ್ನೊಂದು ಪಂಕ್ತಿಗೆ ಬಂದು ಊಟಕ್ಕೆ ಕೂತ್ಕೊಂಡ್ವಿ. ಬಾಳೆ ಎಲೆಯಲ್ಲಿ ಊಟ, ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು, ಚೆನ್ನಾಗಿತ್ತು ಅಡುಗೆ. ಮತ್ತು ಇಲ್ಲಿ ಹೆಣ್ಮಕ್ಳಿಗೆ ಪಂಕ್ತಿಲಿ ಕೂತಾಗ ರಿಟರ್ನ್ ಗಿಫ್ಟ್ ಅಂತ ಏನೋ ಕೊಡ್ತಾರೆ ನೋಡ್ರಿ. ಇಲ್ಲಿ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಬಂದ್ರಲ್ಲ, ಇವರು ಮದುವೆ ಗಂಡಿದ್ದಾನಲ್ಲ ಅವರ ಅಕ್ಕ ಆಗಬೇಕು. ರೆಡ್ಡಿ ಹಳ್ಳಿನೇ ಅಲ್ವಾ ಇವ್ರದ್ದು, ನಮ್ಮ ಶ್ರೀಮತಿಯವರ ತವರೂರು. ನಮ್ಮ ಶ್ರೀಮತಿಯವ್ರ ಪರಿಚಯ, ಅದಕ್ಕೆ ನಮ್ಮ ಶ್ರೀಮತಿಯವ್ರನ್ನ ಮಾತಾಡ್ಸಿದ್ರು. ಹಾಗೆಯೇ ಅವರು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಊಟ ಮುಗಿಸ್ಕೊಂಡು ಈಚೆ ಬಂದ್ವಿ. ಅಮ್ಮ ಮಗಳೇನೋ ಸರ್ಪ್ರೈಸು ಅಂತ ಹೇಳಿದ್ರಲ್ಲ ನನಗೆ, ಅದೇನು ಸರ್ಪ್ರೈಸು ಅಂತ ನನ್ನ ತಲೆಯಲ್ಲಿ ಹುಳ ಕೊರಿತಾ ಇತ್ತು, ಕುತೂಹಲ ಬೇರೆ ಇತ್ತು. ಸರಿ ಹೋಗೋಕ್ಕೂ ಮುಂಚೆ ಮದುವೆ ಗಂಡು ಹೆಣ್ಣಿಗೆ ಹೇಳ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿರಿ ಮದುವೆ ಗಂಡು ಹೆಣ್ಣು ಏನೋ ಶಾಸ್ತ್ರ ಸಂಪ್ರದಾಯಗಳಿರ್ತವೆ. ಧಾರೆ ಮುಹೂರ್ತ ಎಲ್ಲ ಮುಗಿದ್ಮೇಲೆ ಕರ್ಕೊಂಡು ಬಂದು ಈಚೆ ಹಗಲೊತ್ತಲ್ಲೇ ನಕ್ಷತ್ರ ತೋರಿಸೋದು. ಗಂಡನ ಕೈಲಿ ಹೆಂಡ್ತಿಗೆ ಮೊದಲನೇ ಸುಳ್ಳು ಹೇಳಿಸ್ತಾರೆ ಎಲ್ಲರೂ ಸೇರಿ. ನಕ್ಷತ್ರ ಕಾಣ್ತಿದೆ ನೋಡು ಅಂತೇನೋ ಅರುಂಧತಿ ನಕ್ಷತ್ರ ಏನೋ ಇರಬೇಕು, ಅದನ್ನು ತೋರಿಸ್ತಾರೆ ನಕ್ಷತ್ರನ. ಕಾಣಿಸ್ತು ಅಂತೇನೋ ಹೆಂಡ್ತಿ ಸುಳ್ಳು ಹೇಳಬೇಕು ಗಂಡನಿಗೆ. ಈ ಥರ ಒಂದು ಶಾಸ್ತ್ರ ಅದೇನೋ ಇರುತ್ತೆ, ಅದು ಹಿರಿಯರು ಮಾಡಿರೋದು. ನಮ್ಮ ಮದುವೆಲೂ ಇದೇ ಥರನೇ, ನಾವು ಹಗಲೊತ್ತಲ್ಲೇ ನಕ್ಷತ್ರ ತೋರಿಸಿದ್ದು. ಗಂಡ ಹೇಳೋ ಮೊದಲನೇ ಸುಳ್ಳು ಸಂಸಾರದಲ್ಲಿ ಶುರುವಾಗೋದೇ ಇಲ್ಲಿ ಹಗಲೊತ್ತಲ್ಲಿ ನಕ್ಷತ್ರ ತೋರಿಸೋದ್ರಿಂದನೇ ಪ್ರಾರಂಭ ಆಗುತ್ತೆ. ಇವ್ರದ್ದೆಲ್ಲ ಏನೋ ಶಾಸ್ತ್ರಗಳು ಇರ್ತಾವಲ್ಲ ಅದೆಲ್ಲ ಇಲ್ಲಿ ಮುಗಿಸ್ಕೋತಾ ಇದ್ರು. ನಾವು ಮದುವೆ ನವದಂಪತಿಗಳಿಗೆ ಒಂದು ಮಾತು ಹೇಳ್ಬಿಟ್ಟು ಹಾಗೆ ಅವ್ರ ಜೊತೆ ಒಂದೆರಡು ಸೆಲ್ಫಿ ಎಲ್ಲ ತೊಗೊಂಡು ಹೊರಡಬೇಕಾದ್ರೆ ಪಕ್ಕದಲ್ಲೇ ಮದುವೆ ಗಂಡಿದ್ದಾನಲ್ಲ ಅವರ ಅಣ್ಣ ಸಿಕ್ಕಿದ್ರು. ನಮ್ಮ ಜಾಣೆಯವ್ರು ಕೃಷ್ಣ ಮಾಮ ಇದ್ರಲ್ಲ, ಕೃಷ್ಣ ಮಾಮ ಅವ್ರ ಪಕ್ಕ ನಿಂತಿರೋರೆ ಮದುವೆ ಗಂಡ ಅವ್ರ ಅಣ್ಣ, ಅಂದರೆ ರೆಡ್ಡಿ ಹಳ್ಳಿನೇ ಅಲ್ವಾ ಇವ್ರದ್ದು. ಮತ್ತು ನಮ್ಮ ಶ್ರೀಮತಿಯವರು ಪಕ್ಕದಲ್ಲೇ ಹೊಲ, ಇವ್ರ ಹೊಲ ಅವ್ರ ಹೊಲ, ಎರಡು ಅಕ್ಕಪಕ್ಕ ಅಣ್ಣ ತಮ್ಮದಿರಲ್ವ. ಚಿಕ್ಕ ವಯಸ್ಸಲ್ಲೆಲ್ಲ ಜೊತೆಲೇ ಆಟ ಆಡಿ ಬೆಳೆದಿರೋದು ಇವರೆಲ್ಲ. ಹಾಗಾಗಿ ನಮ್ಮ ಶ್ರೀಮತಿಯವರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಹಾಗೆ ನಿಂತಿದ್ರು. ಮದುವೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅವ್ರ ಅಣ್ಣ ಬೆಂಗಳೂರಿಗೆ ಹೊರಟರು. ಅಂದರೆ ಇವರು ನಮ್ಮ ಅವ್ರ ಅಣ್ಣ ಅವ್ರ ಫ್ರೆಂಡ್ಸು ಎಲ್ಲ ಟಿ.ಟಿನಲ್ಲಿ ಬಂದಿದ್ದರು. ರಾತ್ರಿನೇ ಬಂದಿದ್ರು ಅವ್ರು, ನೈಟು ನಮ್ಮ ಮನೆಗೆ ಬರ್ಬೋದಿತ್ತು. ಅವರೇ ನೈಟ್ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಚೌಟ್ರಿನಲ್ಲೇ ರೂಮ್ ಸಿಕ್ತಂತೆ. ರೂಮ್ ಸಿಕ್ಕಿದ್ದಕ್ಕೆ ಅಲ್ಲೇ ಮಲ್ಕೋಬಿಟ್ಟಿದ್ರು. ಅಲ್ಲಿಂದ ಒಂದು 10-12 ಕಿಲೋಮೀಟ್ರು ಬರ್ಬೋದಿತ್ತು. ಲೇಟ್ ಆಯಿತು, ನೀವು ಮಲಗಿರ್ತೀರ ಮತ್ತೆ ಯಾಕೆ ದೋಳ್ಸೋದು ಅಂತ ಕೇಳಿದ್ರೆ ಬರೋದು ಬಿಟ್ಟು ಅಂತ ಕೇಳಿದ್ದಕ್ಕೆ ಹಂಗೆ ಹೇಳಿದ್ರು. ಸರಿ ಹೊರಡಬೇಕಾದ್ರೆ ಅವ್ರಿಗೆಲ್ಲ ಬಾಯ್ ಮಾಡಿ ಬೀಳ್ಕೊಟ್ವಿ. ಹೊರಡಬೇಕಾದ್ರೆ ಕೃಷ್ಣ ಮಾಮ ಸೊಸೆಗೋಸ್ಕರ ದುಡ್ಡು ಕೊಟ್ಟ. ಅಂದರೆ ಏನೂ ತಂದಿರಲಿಲ್ಲ, ನಾನೇನು ಏನು ತಂದು ಕೊಡಲಿಲ್ಲ, ನಿಂಗೇನು ಕೊಡಿಸೋಕ್ಕಾಗಲಿಲ್ಲ ಈ ಸಲ ಬಂದಾಗ, ನೀನೇ ಏನಾದರೂ ತಗೋ ಅಂತ ಹೇಳ್ಬಿಟ್ಟು ಕೊಟ್ಟೋದ. ಅದನ್ನು ನಮ್ಮ ಜಾಣೆ ಮಗಳು ಅವ್ರ ಅಮ್ಮನ ಕೈ ಕೊಟ್ಟಳು. ಅಂದರೆ ಮನೆ ಕಳ್ಕೊಬಿಡ್ತೀನಿ ಅಂತೇಳಿ ಮನೆಗೆ ಹೋದ್ಮೇಲೆ ಅವಳದೊಂದು ನೋಟ್ ಬ್ಯಾಂಕ್ ಇದೆ. ಅವ್ರ ಮಾಮ, ಅವ್ರ ತಾತ, ಬೇರೆ ಯಾರೇ ಏನೇ ಕೊಟ್ಟರು, ಮತ್ತು ಅವರಮ್ಮ ಗುಡ್ಡು ವೆರಿ ಗುಡ್ ಹಾಕಿಸ್ಕೊಂಬಂದಾಗ 10 ರೂಪೀಸ್ 20 ರೂಪೀಸ್ ಎಲ್ಲ ಕೊಡ್ತಾರಲ್ಲ, ಆ ಥರ ದುಡ್ಡು ಎಲ್ಲ ಒಂದು ಕಡೆ ಕೂಡಿಟ್ಕೋತಾ ಇದ್ದಾಳೆ. ಅದೊಂದು ಪಿಗ್ಗಿ ಬ್ಯಾಂಕ್ ಥರ ಒಂದು ಇದೆ, ಆ ಉಂಡಿ ಇದೆ, ಗೋಲ್ಕ ಉಂಡಿ ಇದೆ, ಅದರಲ್ಲಿ ಹಾಕ್ಕೋತಾಳೆ ಎಲ್ಲ ದುಡ್ಡು. ಇಷ್ಟೆಲ್ಲ ಆದಮೇಲೆ ಅಮ್ಮ ಮಗಳು ನಾವು ಐಸ್ ಕ್ರೀಮ್ ತಿನ್ನಬೇಕು, ಹೋಗಿ ಐಸ್ ಕ್ರೀಮ್ ತಿಂತಾ ಇರ್ತೀವಿ, ನೀನು ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಬಾ ಗಾಡಿಗೆ ಅಂತ ಹೇಳಿದ್ರು. ಮತ್ತು ಪೆಟ್ರೋಲ್ ಹಾಕಿಸ್ಕೊಂಡು ಆಮೇಲೆ ನಾವು ಕಾಲ್ ಮಾಡ್ತೀವಿ ಐಸ್ ಕ್ರೀಮ್ ತಿಂದಾದ್ಮೇಲೆ, ಅವಾಗ ಬರೀವಂತೆ ಇಲ್ಲಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಆದಮೇಲೆ ಅಮ್ಮ ಮಗಳು ಈ ಕೇಕ್ ವರ್ಡ್ ಹತ್ರ ಬಾ ಅಂತ ಕಾಲ್ ಮಾಡಿದ್ರು. ಈ ಕೇಕ್ ವರ್ಡ್ ಹತ್ರ ಬಂದರೆ ಅಮ್ಮ ಮಗಳು ಹೇಳಿದ್ರಲ್ಲ, ಆ ಸರ್ಪ್ರೈಸು ನನಗೋಸ್ಕರ ಕಾಯ್ದಿತ್ತು. ನಮ್ಮ ಜಾಣೆ ಮಗಳು ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಅಂತೇಳಿ ವಿಶ್ ಮಾಡಿದ್ಲು. ಬರೀ ವಿಶ್ ಅಷ್ಟೇ ಅಲ್ಲ, ಅವಳು ಕೂಡಿಟ್ಕೊಂಡಿರೋ ದುಡ್ಡಲ್ಲೇ ಇಲ್ಲಿ ಒಂದು ಕೇಕ್ ರೆಡಿಯಾಗಿದೆ ನೋಡಿರಿ. ಕೇಕ್ ತೊಗೊಂಡು ಕೇಕ್ ಮೇಲೆಲ್ಲ ಫಾದರ್ಸ್ ಡೇ ಅಂತ ಎಲ್ಲ ಬರೆಸ್ಬಿಟ್ಟು ಕೇಕ್ ಕಟ್ ಮಾಡ್ಸೋಕ್ಕೋಸ್ಕರ ನನ್ನ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಇದೇ ಇವ್ರು ಕೊಡ್ತಿರೋ ಸರ್ಪ್ರೈಸು ಅಂತ ಅಂದ್ಕೊಂಡೆ. ಮುಂದೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ನೋಡಿ, ಅದೇನು ಅಂತ ತುಂಬಾ ಖುಷಿ ಆಯಿತು. ಇನ್ನೊಂದೇನೆಂದರೆ, ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ನಾನು ಕೇಕ್ ಕಟ್ ಮಾಡ್ತಾ ಇರೋದು. ನಾವು ಬರ್ತಡೇ ಎಲ್ಲ ಆಚರಿಸ್ಕೊಳ್ಳೋದಿಲ್ಲ. ಅದು ಚಿಕ್ಕ ಮಕ್ಕಳಿಂದನೂ ಸೆಲೆಬ್ರೇಟ್ ಬಂದಿದ್ದರೆ ಬರ್ತಡೇ ಮಾಡೋದು ಒಂಥರ ಖುಷಿ ಇರುತ್ತೆ. ನಮ್ಮ ಮನೇಲಿ ಚಿಕ್ಕ ವಯಸ್ಸಲ್ಲೆಲ್ಲ ಯಾರು ಮಾಡ್ತಾರೆ, ಹಳ್ಳಿ ಕಡೆ ಎಲ್ಲ ಬರ್ತಡೇ, ಅದು ಇತ್ತೀಚೆಗೆ ಬಂದಿರೋದಷ್ಟೇ ಹಳ್ಳಿ ಕಡೆ ಬರ್ತಡೇ ಎಲ್ಲ. ನಮ್ಮ ಮಕ್ಳಿಗೆ ಅಂತ ನಾವು ಮಾಡ್ತೀವಿ. ಚಿಕ್ಕ ವಯಸ್ಸಿಂದ ಆಚರಿಸಿಲ್ವಲ್ಲ, ಹಾಗಾಗಿ ನಾವು ಈಗ ದೊಡ್ಡವರಾದ್ಮೇಲೆ ಏನು ಆಚರಿಸೋದು ಬೇಡ ಅಂತ ಯಾವ ಬರ್ತಡೇ ಏನು ಮಾಡ್ಕೊಳ್ಳೋದಿಲ್ಲ. ಅದೇ ಹೇಳಿದ್ನಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೇಕ್ ಕಟ್ ಮಾಡಿದ್ದು, ತುಂಬ ಖುಷಿ ಆಯಿತು. ನಮ್ಮ ಜಾಣೆ ಮಗಳು ನನಗೆ ಅಂತ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡಲು. ನಾನು ಚಾಕ್ಲೇಟ್ ಏನೂ ತಿನ್ನೋದಿಲ್ಲ, ಹಾಗಾಗಿ
ನನ್ನ ಪರವಾಗಿ ನೀನೇ ತಿನ್ಕೋ ಚಾಕ್ಲೇಟು ಅಂತ ಹೇಳ್ಬಿಟ್ಟು ನಮ್ಮ ಜಾಣೆ ಮಗಳಿಗೆ ಕೊಟ್ಟೆ ಚಾಕ್ಲೇಟ್ನ. ಹಾಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಏನು ಅಂದರೆ ಇಲ್ಲಿ ನೋಡ್ರಿ, ಗಿಫ್ಟ್ ಕೊಟ್ಬಿಟ್ಲು ನಮ್ಮ ಜಾಣೆ ಮಗಳು. ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ ಅಂತ ಓಪನ್ ಮಾಡಿದ್ರೆ ಇಲ್ಲಿ ನನ್ನ ಒಳಗಡೆ ಅಪ್ಪ ಮಗಳದು ಫೋಟೋ ಇತ್ತು. ಅದು ಅಮ್ಮ ಮಗಳು ಸೇರಿ ಪ್ಲ್ಯಾನ್ ಮಾಡಿಬಿಟ್ಟು, ನಮ್ಮ ರಿಲೇಟಿವ್ಸ್ದೇ ಸ್ಟುಡಿಯೋ ಇದೆ, ಮಂಜು ಸ್ಟುಡಿಯೋ ಅಂತ, MGM ಸ್ಕೂಲ್ ಇದೆಯಲ್ಲ ಅದ್ರ ಆಪೋಸಿಟ್ ಇದೆ ಮೇಲ್ಗಡೆ ನೋಡಿ, ಮಂಜು ಸ್ಟುಡಿಯೋ ಅಂತ ನಮ್ಮ ರಿಲೇಟಿವ್ಸ್ದು. ಆ ಸ್ಟುಡಿಯೋದವ್ರಿಗೆ, ಅವ್ರಿಗೆ ಹನುಮಂತರಾಜಣ್ಣ ಅಂತ, ಅವ್ರಿಗೆ ಕಾಲ್ ಮಾಡಿ ಹೇಳ್ಬಿಟ್ಟು ಈ ಥರ ಬೇಕು, ಫೋಟೋ ಎಲ್ಲ ಫ್ರೇಮ್ ಹಾಕ್ಸ್ಬೇಕು ಅಂತ ಹೇಳಿ ಅಪ್ಪ ಮಗಳು ಜೊತೆಲಿರೋವಂಥ ಫೋಟೋಗಳ್ನೆಲ್ಲ ಸ್ವಲ್ಪ ವಾಟ್ಸಪ್ಪಲ್ಲಿ ಅವ್ರಿಗೆ ಕಳಿಸಿ, ನನಗೆ ಗೊತ್ತಿಲ್ಲದೇನೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಫೋಟೋ ಎಲ್ಲ ರೆಡಿ ಮಾಡಿಸಿ, ಅದು ಗಿಫ್ಟ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ನೋಡಿರಿ, ನನಗೆ ಗೊತ್ತಿಲ್ಲದೇನೆ. ನನಗಂತೂ ತುಂಬಾ ಸರ್ಪ್ರೈಸು ಮತ್ತು ತುಂಬಾ ಖುಷಿ ಆಯಿತು ನೋಡಿರಿ. ಈ ಥರ ಇದೆ ನಮ್ಮ ಜಾಣೆ ಮಗಳು ನನಗೋಸ್ಕರ ಕೊಟ್ಟಿರೋ ಫಾದರ್ಸ್ ಡೇ ಗಿಫ್ಟ್ ಇದು. 1 kgದೇನೋ ಕೇಕ್ ತೊಗೊಂಡಿದ್ರು ಇವರು. ಕೇಕೆಲ್ಲ ಎಲ್ಲಿ ತಿನ್ನೋಕ್ಕಾಗುತ್ತೆ, ಇರೋದು 3 ಜನ. ಸ್ವಲ್ಪ 3 ಪೀಸ್ ಮಾಡ್ಕೊಂಡು ಕೇಕ್ ತಿಂದುಬಿಟ್ಟು, ಆಮೇಲೆ ಮಿಕ್ಕಿದ ಕೇಕ್ನ ಬಾಕ್ಸ್ ಕೊಡ್ರಿ, ಬಾಕ್ಸಲ್ಲಿ ಪಾರ್ಸಲ್ ಮಾಡಿಕೊಡ್ರಿ ಅಂತೇಳಿ ಪಾರ್ಸಲ್ ಮಾಡಿಸ್ಕೊಂಡು ವಾಪಸ್ಸು ಊರ ಕಡೆ ಹೊರಟ್ವಿ. ಹಾಗೆ ಊರಿಗೆ ಬರ್ತಾ ಫಸ್ಟ್ಗೆ ಸಿಗೋದೆ ನಮ್ಮ ಹೊಲ, ಅಂದರೆ ನಮ್ಮ ಹೊಲ್ದಾಗೆ ಮನೆ ಕಟ್ತಿದ್ವಲ್ಲ, ನಮ್ಮ ಹೊಸ ಮನೆ ಸಿಗುತ್ತೆ. ಹಾಗೆ ಹೋಗ್ತಾ ಹೊಸ ಮನೆ ಹತ್ರ ಹೋಗ್ಬಿಟ್ಟು, ಇಲ್ಲಿ ಕೇಕ್ ಏನು ಮಾಡೋಣ, ಅಷ್ಟೊಂದು ಬಾಕ್ಸ್ 1 kg ಅಷ್ಟು ಕೇಕ್ ತೊಗೊಂಡೋಗಿ ಏನು ಮಾಡೋಣ ಮನೆಗೆ, ಅದಕ್ಕೆ ಇವ್ರಿಗೆಲ್ಲ ಕೊಟ್ಟೋಗೋಣ ಅಂತ ಬಂದ್ವಿ. ನಮ್ಮ ಶ್ರೀಮತಿಯವರು ಎಲ್ಲ ಪೀಸ್ ಕಟ್ ಮಾಡಿಬಿಟ್ಟು ಇಲ್ಲಿ ಕೆಲಸ ಮಾಡ್ತಾಯಿದ್ರಲ್ಲ, ಇವ್ರಿಗೆಲ್ಲ ಒಂದೊಂದು ಪೀಸ್ ಕೊಟ್ಟರು. ಆಮೇಲೆ ಇನ್ನೊಂದು ಈ ಪೇಪರ್ ಪ್ಲೇಟ್ ತರೋದು ಮರ್ತೋಗ್ಬಿಟ್ಟಿದ್ವಿ ನಾವು. ಇಲ್ಲಿ ಬಾಳೆ ಎಲೆ ಸಿಗುತ್ತೆ ನೋಡಿ, ನ್ಯಾಚುರಲ್ ಆಗಿ ಸ್ವಲ್ಪ ಬಾಳೆ ಎಲೆ ಕೊಯ್ಕೊಂಡು ಅದರಲ್ಲೇ ಪೇಪರ್ ಪ್ಲೇಟ್ ಥರ ಯೂಸ್ ಮಾಡಿಕೊಂಡು ಕೇಕೆಲ್ಲ ಹಾಕ್ಕೊಟ್ರು. ಇಲ್ಲಿ ಕೆಲಸ ಮಾಡೋರು ಏನು ಅನ್ಕೊಬಿಟ್ಟಿದ್ದಾರೆ ಅಂದರೆ, ನಮ್ಮ ಮಗಳದು ಬರ್ತಡೇ ಇರಬೇಕು ಅಂತ ಅಂದ್ಕೊಬಿಟ್ಟಿದ್ದಾರೆ. ಬರ್ತಡೇನ ಇವತ್ತು ಅಂತೇಳಿ ವಿಶ್ ಮಾಡ್ತಾಯಿದ್ರು. ಇಲ್ಲ, ಬರ್ತಡೇ ಅಲ್ಲ, ಈ ಥರ ಫಾದರ್ಸ್ ಡೇ ಇತ್ತು ಇವತ್ತು, ಅದಕ್ಕೆ ಹಿಂಗೆಲ್ಲ ಕೇಕ್ ಕಟ್ ಮಾಡಿಸಿದ್ರು, ಸರ್ಪ್ರೈಸ್ ಕೊಟ್ಟು ಅಂತ ಎಲ್ಲ ಹೇಳಿ ಅವ್ರಿಗೆ ಅಲ್ಲಿಂದ ವಾಪಸ್ಸು ಮನೆ ಕಡೆ ಹೊರಟು ಬಂದ್ವಿ. ಮತ್ತು ಇವ್ರಿಗೆ ಮಧ್ಯಾಹ್ನ ಊಟ ತರಬೇಕಿತ್ತು. ಊಟನೂ ಬೆಳಗ್ಗೆ ತಿಂಡಿ ಮಾಡಿದಾಗಲೇ ಅಡುಗೆನೂ ಮಾಡಿಟ್ಬಿಟ್ಟಿದ್ರು, ಸಾಂಬಾರೆಲ್ಲ. ಮನೆಗೆ ಬಂದುಬಿಟ್ಟು ಸ್ವಲ್ಪ ರೈಸು ಮುದ್ದೆ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಅವ್ರಿಗೆ ಊಟನೂ ತಗೊಂಡೋಗಿ ಊಟ ಇಟ್ವಿ. ನೋಡಿರಿ ಎಷ್ಟು ಗಡಿಬಿಡಿ ಜೀವನ, ಎಷ್ಟು ಜವಾಬ್ದಾರಿ, ಎಷ್ಟೊಂದು ಕೆಲಸ. ನಮ್ಮ ಶ್ರೀಮತಿಯವ್ರಿಗಂತ ಬೆಳಿಗ್ಗೆನೇ ಸಾಂಬಾರು ಮಾಡಿಟ್ಟು ಹೋಗಿದ್ದಕ್ಕೆ ಈಗ ಅನುಕೂಲ ಆಯಿತು. ಬರ್ತಿದ್ದಂಗೆ ನಮ್ಮ ಶ್ರೀಮತಿಯವರು ಮುದ್ದೆ ರೈಸು ಎಲ್ಲ ಮಾಡ್ಕೊಬಂದು ಇವ್ರಿಗೆ ಊಟ ತೊಗೊಬಂದು ಕೊಟ್ಟರು. ನಮ್ಮ ಜಾಣೆ ಮಗಳೂ ಜೊತೆಯಲ್ಲಿ ಬಂದಿದ್ದಾಳೆ. ಮೇಲೆ ಪ್ಯಾರಾಪೀಟ್ಗೆ ಇದು ಪ್ಲಾಸ್ಟಿಂಗ್ ಮಾಡ್ತಾಯಿದ್ದಾರೆ ನೋಡಿರಿ, ಗೂಡುಗಳು ಎಲ್ಲ ಮಾಡ್ತಿದ್ದಾರೆ. ಈ ಥರ ಡಿಸೈನ್ ಚಿಕ್ಕ ಚಿಕ್ಕದಾಗಿ ಗೂಡುಗಳು ಮಾಡಿಸ್ತಾ ಇದ್ದೀವಿ ಅಷ್ಟೇ, ಜಾಸ್ತಿ ಡಿಸೈನ್ ಎಲ್ಲ ಏನೂ ಮಾಡ್ತಾ ಇಲ್ಲ. ಮತ್ತು ನಮ್ಮ ಜಾಣೆ ಮಗಳಿಗೆ ಮರಳು ಸಿಕ್ಕಿದ್ರೆ ಆಟ ಆಡೋದಕ್ಕೆ ಶುರು ಮಾಡಿಬಿಡ್ತಾಳೆ. ಇಲ್ಲಿ ನೀವು ಅಲ್ಲಿ ಮನೆ ಕಟ್ಟಿಸ್ತಿದ್ದೀರ, ನಾನು ಇಲ್ಲಿ ಗುಬ್ಬಚ್ಚಿಗೆ ಮನೆ ಕಟ್ತೀನಿ ಅಂತ ಗುಬ್ಬಿಗೂಡೇನೋ ಮಾಡೋಕ್ಕೆ ಮರಳಲ್ಲಿ ಆಟ ಆಡೋಕ್ಕೆ ಹೋದ್ಲು. ಇವತ್ತಿನ ವ್ಲಾಗು ಇಷ್ಟೇ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.